ನಾವೇನೇ ಮಾಡಬೇಕು, ನಾವೀಗ ನಾವು ಹ್ಯಾಂಡ್ಲೂಮ್ ಕೆಲಸ ಮಾಡ್ತೀವಿ ಅಂದ್ಕೊಳ್ರಿ. ಈ ನೆಕ್ಸ್ಟ್ ವಾರ ಇಷ್ಟೊತ್ತಿಗೆ ನಾವು ಇಷ್ಟು ಸೀರೆ ಆಗಬೇಕು ಅಂತ ನಾವು ಒಂದು ಇಟ್ಕೊಳ್ತೀವಿ, ಗುರಿ ಇಟ್ಕೊಳ್ತೀವಿ. ನಾವು ಪಂಚಾಯತಿಯಲ್ಲೂ ಅಷ್ಟೇ, ಅದರಿಂದ ಗೊತ್ತಾಯ್ತು ಏನೋ ಗುರಿ ಇಟ್ಕೋಬೇಕು, ಒಂದು ಇಂಥ ಗುರಿ ತಲುಪಬೇಕು ಅನ್ನೋದು ಅದೊಂದು ನಮ್ಮ ಅರ್ಗ್ಯಾಮಿಂದ ಅರ್ಥ ಆಯಿತು. ಇದೇ ಒಂದು ಗುರಿ ಇಟ್ಕೊಳ್ಳೋದು. ಆರ್ಗ್ಯಾಮ್ ಪ್ರಾಜೆಕ್ಟ್ ಬಂದಮೇಲೆ ನಾವು ಊರೆಲ್ಲ ಪಿ ಆರ್ ಎ ಎಲ್ಲ ಮಾಡಿ ಅಲ್ಲಿ ಜನರ ಜೊತೆ ಎಲ್ಲ ನಾವು ಊರಿನ ಲಕ್ಷ್ಯ ಎಲ್ಲ ಬಿಡಿಸಿ ಊರಿನ ಸಮಸ್ಯೆಗಳನ್ನು ಅರ್ಥ ಮಾಡಿಕೊಂಡು ಅವರಿಂದಲೇ ತಿಳ್ಕೊಂಡು ಇಲ್ಲಿ ಏನೇನು ಸಮಸ್ಯೆ ಇದೆ, ಆಮೇಲೆ ಗೋಮಾಳ ಸ್ಮಶಾನ ಜಾಗ ಎಷ್ಟಿದೆ, ಏನಾಗಿದೆ, ಒತ್ತುವರಿ ಆಗಿದೆಯಾ, ಹಂಗೆ ಏನಾದರೂ ಹೆಂಗಿದೆ, ಯಾವ ಪರಿಸ್ಥಿತಿ ಇಲ್ಲದಿಲ್ಲ ಅಂತ ಅರ್ಥ ಮಾಡ್ಕೊಂಡು ಏನೇನಿದೆ, ಕೆರೆ ಅಂಗಳ ಏನಿದೆ, ಎಷ್ಟಿದೆ ಎಲ್ಲ ಅರ್ಥ ಮಾಡ್ಕೊಂಡು ಜನರ ಜೊತೆ ಜನರಿಗೆ ಏನು ಫಸ್ಟಿಗೆ ಸಮಸ್ಯೆಗಳು ಏನಿದೆ ಅಂತ ಅನ್ನೋದನ್ನು ಫಸ್ಟ್ ಇದು ಮಾಡಿಕೊಂಡು ಒಂದು ಪಟ್ಟಿ ಮಾಡಿ ಆ ಪ್ರಿಯಾರಿಟಿ ವೈಸ್ ಅದನ್ನು ತಗೊಂಡು ಅದ್ರ ಮೇಲೆ 3 ವರ್ಷ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. 3 ವರ್ಷ ಪ್ಲ್ಯಾನ್ ಮಾಡಿ ಆ 3 ವರ್ಷ ಪ್ಲ್ಯಾನಲ್ಲಿ ಏನೇನು ಫಸ್ಟ್ ಪ್ರಿಯಾರಿಟಿ ಅಂತ ತಗೊಂಡಿದ್ರೆ ಏನು ಮಾಡಬೇಕು ಅದನ್ನು ಮಾಡ್ಕೊಂಡು ಇದ್ರ ಅಡಿಯಲ್ಲಿ ನಾವು ಮಾಡ್ತಾಯಿದ್ದೀವಿ. ಫಸ್ಟ್ ಒಂದು ಚರಂಡಿ ಮಾಡೋಕ್ಕೆ ಮಾಡಿದ್ದು ಮೊದಲ ಫುಲ್ ಎನ್ಕ್ರೋಚ್ಮೆಂಟ್ ಆಯಿತು. ಆವಾಗ ಎಲ್ಲ ಒಂದು ರೂಮ್ ಇತ್ತು, ಅಂಗಡಿ ಮನೆ ಒಂದು ಕಟ್ಕೊಂಡಿದ್ರು ಅವರು, ಅದು ಬಿದ್ದೋಗೋ ಥರ ಇತ್ತು. ಆಮೇಲೆ ಅವ್ರನ್ನ ಇದು ಮಾಡಿ, ನೋಡಪ್ಪ ನಿಮ್ಮ ಮನೆಗೂ ಡ್ಯಾಮೇಜ್ ಆಗಲ್ಲ, ಏನೂ ಇಲ್ಲ ಅಂತ ಹೇಳೋದು ಒಂದೆಲ್ಲ ಮನವೊಲಿಸಿ ಆಮೇಲೆ ಎಲ್ಲ ಸ್ವಲ್ಪ ದಿವಸ ಅವ್ರಿಗೆ ಬಿಟ್ವಿ. 2-3 ತಿಂಗಳು ನಿಮಗೆ ಅದರಲ್ಲಿ ಅನುಭವಿಸಿ ನಿಮಗೆ ಅದರಿಂದ ಕಷ್ಟ ಸುಖ ಏನಾಗುತ್ತೆ ಗೊತ್ತಾಗಲಿ ಅಂತ ಹೇಳ್ಬಿಟ್ಟು ಸ್ವಲ್ಪ ಬಿಟ್ಟು ಅವರು ಆಮೇಲೆ ತಿಳ್ಕೊಂಡು ಆಮೇಲೆ ಊರಿನ ಸ್ವಲ್ಪ ಹಿರಿಯದೆಲ್ಲ ನಾವು ಇದು ಮಾಡಿ ಅವ್ರ ಕೈಯಲ್ಲಿ ಹೇಳಿಸಿ ಆಮೇಲೆ ಅವರು ಬೇಕಾದವ್ರನ್ನ ಅವ್ರು ಯಾರು ಮಾತು ಹೇಳಿದ್ರೆ ಕೇಳ್ತಾರೋ ಅವ್ರನ್ನ ಸ್ವಲ್ಪ ಮುಂದೆ ಬಿಟ್ಟು ಆದ್ಮೇಲೆ ಅವ್ರು ಸ್ವಲ್ಪ ಇದು ಕೊಟ್ಟರು ಸರ್. ಇವಾಗ ಎನ್ಕ್ರೋಚ್ಮೆಂಟ್ ಕ್ಲಿಯರ್ ಆಯಿತು. ಆಮೇಲೆ ಸ್ವಲ್ಪ ದಿವಸ ಬಸ್ಸುಗಳು ನಿಂತೋಗಿದ್ವು. ಆಮೇಲೆ ಅವರು ಯಾರು ಎನ್ಕ್ರೋಚ್ಮೆಂಟ್ ಮಾಡಿದ್ರು ಅವ್ರನ್ನ ಅವ್ರನ್ನ ಇದು ಮಾಡಿದ್ರು, ಬೈಕೊಳ್ಳೋಕೆ ಶುರು ಮಾಡಿದ್ರು. ನೋಡಪ್ಪ ಅವರಿಂದ ಈ ಬಸ್ಸುಗಳು ಬರ್ತಾ ಇರೋ ಬಸ್ಸುಗಳು ನಿಂತೋಯ್ತು, ಇವರಿಂದ ನೋಡಿ ಇಲ್ಲೆಲ್ಲ ಗಲೀಜಾಗೋಯ್ತು, ಇಲ್ಲೆಲ್ಲ ನೋಡಿ ಕೆಲಸ ನಿಂತೋಯ್ತು ಅನ್ನೋದಕ್ಕೆ ಆಮೇಲೆ ಅವ್ರಿಗೂ ಇದಾಗಿ ಅವರು ಸ್ವಲ್ಪ ದೊಡ್ಡ ಇರೋದನ್ನೆಲ್ಲ ಕರೆಸಿ ಹೇಳಿದ್ಮೇಲೆ ಆಯಿತು ಈ ಥರ ಅವ್ರಿಗೂ ಅನಾನುಕೂಲ ಆಗ್ತಾರೆ ಮಾಡಿಕೊಟ್ವಿ ಸರ್. ಕ್ಲಿಯರ್ ಆಗಿದೆ, ಇವಾಗ ಚೆನ್ನಾಗಿದೆ ಸರ್. ಸರ್ NREG ಅನ್ನೋದು ಒಳ್ಳೆ ಏನೇಳಿ ಒಂದು ಯೋಜನೆ. ಅದು ನಿಜವಾಗ್ಲೂ ಹೇಳ್ಬೇಕಂದ್ರೆ ಅದನ್ನು ಬಳಸ್ಕೊಂಡ್ಬಿಟ್ರೆ ನಮ್ಮ ನಿಜವಾಗ ಗ್ರಾಮಗಳು ಸುವರ್ಣ ಗ್ರಾಮಗಳು ಆಗೋಗ್ಬಿಡ್ತವೆ. ಅದನ್ನು ನಾವು ಈ ವರ್ಷ ಚೆನ್ನಾಗಿ ಬಳಸ್ಕೊಂಡಿದ್ವಿ. ಈ ವರ್ಷ ಅಲ್ಲ, ಚೆನ್ನಾಗಿ ಬಳಸ್ಕೊಂಡು 100% ನಾವು ಈ ಆರ್ಗ್ಯಾಮ್ ಪ್ರಾಜೆಕ್ಟ್ ನಮ್ಮ ಜೊತೆ ಕೆಲಸ ಮಾಡೋದ್ರಿಂದನೇ ಏನೋ ಅನಿಸುತ್ತೆ. 100% ನಮ್ಗೆ ಎಷ್ಟು ಕೊಟ್ಟಿದ್ರು ಟಾರ್ಗೆಟ್ ಅಷ್ಟು ಫುಲ್ ಕಂಪ್ಲೀಟ್ ಮಾಡಿ ನಾವು ಹೆಚ್ಚುವರಿ ಬೇಡಿಕೆನ ಇವಾಗ 2ನೇ ಹಂತಕ್ಕೆ ಕಳಿಸಿದ್ವಿ ಸರ್. ನಾವು ಅಪ್ರೂವಲ್ ಕಳಿಸಿದ್ದೀವಿ, ಅಷ್ಟೊಂದು ಕೆಲಸಗಳು ಮಾಡ್ಕೊಂಡಿದ್ವಿ. ಆಮೇಲೆ ಕ್ವಾಲಿಟಿಯಲ್ಲಂತೂ 100% ಇದನ್ನು ನಾವು ಈ ಮುಖ್ಯಸ್ಥ ಆದಮೇಲೆ ಏನಾಗ್ತಾ ಇದೆ ಅಂದರೆ, ಮೊದಲು ಅವ್ರವ್ರ ಕೆಲಸ ಮಾಡ್ತಾಯಿದ್ರು. ಇವಾಗ ಮುಖ್ಯಸ್ಥ ಆದಮೇಲೆ ಸ್ವಲ್ಪ ನಮ್ಮ ಬಿಲ್ಸ್ ಬಗ್ಗೆ ಪೆಂಡಿಂಗ್ ಇಲ್ಲ, ಬಿಲ್ಸು ಚೆನ್ನಾಗಿ ಬರ್ತಾ ಇದೆ, ಗೌರ್ಮೆಂಟಿಂದ ಫಂಡ್ಸ್ ಬರ್ತಾ ಇದೆ. ನಾವು ಫಂಡ್ಸ್ ಬರ್ದಿರುವಾಗ ನಮ್ಮ ಜೊತೆ ಬಂದು ಆರ್ಗ್ಯಾಮ್ ಅವ್ರು ಆಗ್ಬೋದು, FS ಅವ್ರು ಆಗ್ಬೋದು, ನಮ್ಮ ಜೊತೆನೇ ಬಂದು ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಅವ್ರ ಮುಖಾಂತರ ತಿಳಿಸಿ ನಾವೆಲ್ಲ ಇದು ಮಾಡಿದ್ದು ಫಂಡ್ಸ್ ಎಲ್ಲ ನಮ್ಗೆ ಚೆನ್ನಾಗಿ ಬರ್ತಾ ಇದೆ. ಇವಾಗ ಕೆಲಸಗಳು ಅಷ್ಟೇ ಸರ್, ಒಂದು ಒಳ್ಳೆ ಕ್ವಾಲಿಟಿ ಕೆಲಸಗಳು ಮಾಡ್ಕೊಳ್ತಾ ಇದೆ, ಪರ್ಮನೆಂಟ್ ಅಸೆಟ್ ಕೆಲಸಗಳೇ ಮಾಡ್ಕೊಳ್ತಾ ಇದೆ ಸರ್. ಇಲ್ಲಿ ಬಂದು ಈ ಅಂಡರ್ಗ್ರೌಂಡ್ ವಾಟರ್ ಸ್ವಲ್ಪ ಇಂಪ್ರೂವ್ ಆಗೋದಕ್ಕೋಸ್ಕರ ಚೆಕ್ ಡ್ಯಾಮ್ಸು, ಆಮೇಲೆ ನಾಲಾ ಬಂಡ್ಸ್ ಮಾಡಿದ್ದೀವಿ, ಡ್ರೈನೇಜ್ ಮಾಡ್ಕೊಂಡಿದ್ದೀವಿ, ಊರ ಚರಂಡಿಸ್ ಎಲ್ಲ ಕ್ಲೀನಾಗಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ. ಆಮೇಲೆ ಈ ಬ್ಲಾಸ್ಟು ದೊಡ್ಡ ಮೊದಲು ಹಳೆ ಕಾಲದಲ್ಲಿ ಕುಂಟೆಗಳಿರ್ತಾ ಇದ್ದಲ್ಲ ಸರ್, ಅವೆಲ್ಲ ಸುಮಾರು ಶಿಲ್ಟ್ ಹೋಗ್ಬಿಟ್ಟಿದ್ದು ಸುಮಾರು ಗೌರ್ಮೆಂಟಿಂದ ಅಷ್ಟೊಂದು ಫಂಡ್ಸ್ ಬರ್ತಾ ಇಲ್ಲ. ನರೇಗಾದಂತೂ ಎಷ್ಟು ಕೆಲಸ ಮಾಡಿದ್ರು ಅದರಲ್ಲಿ ಕೊಡೋಕೆ ರೆಡಿ ಇದ್ದಾರೆ. ಸುಮಾರು ಗೋಕುಂಟಿಗಳೆಲ್ಲನೂ ರೆಡಿ ಮಾಡಿಸ್ಕೊಂಡಿರ್ತಾರೆ ಅದರಿಂದ ಕೆಲಸಗಳು. ಈ ಅದು ಬಂದು 29 lakhs ಬರೀ ಮೊದಲನೇ ಹಂತ 29 ಲಕ್ಷ ಖರ್ಚು ಮಾಡಿದ್ದೀವಿ. 29 ಲಕ್ಷನೂ ನಾವು ಪೇಮೆಂಟ್ಸು ಮಾಡಿದ್ದೀವಿ ಸರ್. ಹೋದ ವರ್ಷ ಒಂದು 15-16 ಲಕ್ಷ ಮಾಡಿದ್ವಿ ಸರ್. ಯಾಕೆಂದರೆ ಅದಕ್ಕೆ ಮೊದಲು ವರ್ಷ ಇಲ್ಲೋ ಸರ್. ಯಾಕೆಂದರೆ ಅದಕ್ಕೆ ಮೊದಲು ವರ್ಷ ಏನಾಯಿತು ಅಂತಂದರೆ ಬಿಲ್ಸೇ ಬರಲಿಲ್ಲ ನಮಗೆ. ಸುಮಾರು ಕೆಲಸಗಳು ಅದು ಏನಾಗ್ತದೆ ತಪ್ಪು ನಮ್ಮಿಂದನೇ ಆಗಿದ್ದು. ಯಾಕೆಂದರೆ ಬರೀ ನರೇಗಾ ವರ್ಕ್ಸ್ ಯಾವಾಗ ಶುರುವಾಗಿತ್ತು ಅಂತಂದರೆ ಸುಮಾರು ಮಾರ್ಚ್ 15ನೇ ತಾರೀಕು ಶುರುವಾಗಿಬಿಟ್ಟು 31ರೊಳಗೆ ಸುಮಾರು ಫುಲ್ ನಮ್ದು ಎಷ್ಟು ಟಾರ್ಗೆಟ್ ಅಷ್ಟು ಪೂರ್ತಿ ಮಾಡೋಕ್ಕೆ ನಾವು ಟ್ರೈ ಮಾಡ್ತಾಯಿದ್ವಿ. ಲಾಸ್ಟ್ ಇವಾಗ ಸುಮ್ಮನೆ ಇರೋದು ಲಾಸ್ಟ್ ಮಾರ್ಚ್ ಎಂಡಲ್ಲಿ ಮಾಡೋಕ್ಕೆ ಶುರು ಮಾಡೋದು. ಆವಾಗ ಗೌರ್ಮೆಂಟ್ ಏನು ಮಾಡ್ತು ಅಂತಂದರೆ ಈ ಯಾವಾಗ ವರ್ಷ ಪೂರ್ತಿ ಆಗಿದ ಕೆಲಸಗಳನ್ನ ಬರೀ 15 ದಿವಸದಲ್ಲಿ ಯಾಕಪ್ಪ ಹೆಂಗಾಯ್ತು ಅಂತ ಹೇಳ್ಬಿಟ್ಟು ಸುಮಾರು ಇನ್ವೆಸ್ಟಿಗೇಷನ್ಗಳಾಯಿತು, ಸ್ವಲ್ಪ ಪೇಮೆಂಟ್ಸು ಪ್ರಾಬ್ಲಮ್ ಆಯಿತು, ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಯಿತು. ಇವಾಗ ಆಗಿಲ್ಲ, ನಾವು ವರ್ಷ ಪೂರ್ತಿ ನಾವು ಈ ಕೆಲಸಗಳು ಮಾಡ್ತಾ ಇರ್ತೀವಿ. ಪ್ರಿಯಾರಿಟಿ ವೈಸ್ ಯಾವ ತಿಂಗಳಲ್ಲಿ ಏನೇನು ಕೆಲಸ ಮಾಡಬೇಕು ಆ ಕೆಲಸ ನಾವು ತಗೊಂಡು ಮಾಡ್ತಾ ಇದ್ದೀವಿ ಸರ್.
ಈ ಥರ ಮಾಡೋದಕ್ಕೆ ನಮಗೆ ಬಿಲ್ಸು ಪೆಂಡ್ ಪ್ರಾಬ್ಲಮ್ ಇಲ್ಲ, ಕೆಲಸಗಳದ್ದು ಪ್ರಾಬ್ಲಮ್ ಇಲ್ಲ. ನಾವು ಎಷ್ಟು ಬೇಡಿಕೆ ಕೊಟ್ಟಷ್ಟು ಕೆಲಸಗಳು ಕೊಡ್ತಾ ಇದ್ದಾರೆ.